ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಸೆಷನಲ್ಲಿ ರೀಸೆಂಟಾಗಿ ನಾನೊಂದು ಕಂಪ್ನಿಯಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ. ಸೊ ಆ ಕಂಪ್ನಿ ನೇಮ್ ಬಂದು ಕಾಗ್ನಿಸೆಂಟ್ ಅಂತ ಹೇಳಿ. ಅಲ್ಲಿ ನನಗೆ ಕೋಡಿಂಗ್ ರೌಂಡಲ್ಲಿ ಒಂದು ಕೋಡ್ ಸ್ನಿಪ್ಪೆಟ್ನ ಕೊಟ್ಟಿದ್ರು. ಅಂದರೆ ಒಂದು ಇನ್ಪುಟ್ ಕೊಟ್ಟಿದ್ರು, ಅವ್ರು ಎಕ್ಸ್ಪೆಕ್ಟೆಡ್ ಔಟ್ಪುಟ್ ನನಗೆ ಈ ಥರ ಬರಬೇಕು ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ನಾನು ಇವತ್ತೇನು ಮಾಡ್ತಿದ್ದೆ, ಸ್ವಲ್ಪ ಟ್ರಿಕ್ಕಿ ಇತ್ತು. ಸೊ ಹಾಗಾಗಿ ಅದನ್ನು ಆ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ. ಇಂಟರ್ವ್ಯೂ ರಿಸಲ್ಟ್ ಏನಾಯಿತು, ಅದಾದಮೇಲೆ ಪ್ಯಾಕೇಜ್ ಎಲ್ಲ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡತ್ತರ ಇದ್ರೆ ಇದು ಅವ್ರದ್ದು ಕೊಟ್ಟಿರೋಂಥ ಅರೆ ಆಯಿತಾ. ಈ ಒಂದು ಅರೆ ಕೊಟ್ಬಿಟ್ಟು ನನಗೇನು ಮಾಡ್ತಾ ಇದ್ದಾರೆ, ನನಗೆ ಔಟ್ಪುಟ್ ನನಗೆ ಕಂಪ್ಲೀಟಾಗಿ ಫ್ಲಾಟ್ ಆಗಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಇದನ್ನು ನಾನು ಎರಡು ವೇನಲ್ಲಿ ಮಾಡ್ಬೋದು. ಮೊದಲನೇದಾಗಿ ಫ್ಲಾಟ್ ಅಂತ ಒಂದು ಇನ್ಬಿಲ್ಟ್ ಮೆಥಡ್ ಇದೆ, ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಅದು ಯಾವ ರೀತಿ ಅಂತ ಹೇಳ್ತಾರಾದರೆ ಅರೆ ಡಾಟ್ ಫ್ಲಾಟ್. ಫಾರ್ ಎಕ್ಸಾಂಪಲ್ ನನಗಿಲ್ಲಿ ಫ್ಲಾಟ್ ಅಂತ ಕೊಟ್ಟಿದ್ದೀನಿ, ನಾನು ಅದ್ರ 2 ಅಂತ ಕೊಟ್ಟೆ ಅಂತ ಇಟ್ಕೊಳ್ಳಿ. ನನಗೇನಾಗಿತ್ತು, ಇಲ್ಲಿ 6 ಗಂಟೆ ಬಂತು. ಅದೇ ಇನ್ ಕೇಸ್ ಈ 2ನ ತೆಗೆದು ನಾನು 3 ಅಂತ ಕೊಟ್ಟೆ. 3 ಅಂತ ಕೊಟ್ಟರೆ ಇನ್ನೂ ಒಂದು ಲೆವೆಲ್ ನನಗೇನಾಯಿತು ಅಂದರೆ, ಇಲ್ಲಿರೋ ಪ್ರತಿಯೊಂದು ನೆಸ್ಟೆಡ್ ಅರೆನಲ್ಲಿ 1 ಅಂತ ಕೊಟ್ಟರೆ ಮೊದಲನೇ ನೆಸ್ಟೆಡ್ ಏನಾಗುತ್ತೆ, ಫ್ಲಾಟ್ ಆಗುತ್ತೆ. 2 ಅಂತ ಕೊಟ್ಟರೆ ಎರಡನೇ ನೆಸ್ಟೆಡ್ ಏನಾಗುತ್ತೆ, ಫ್ಲಾಟ್ ಆಗುತ್ತೆ. 3 ಅಂತ ಕೊಟ್ಟರೆ ಇದು ಇಲ್ಲಿವರೆಗೆ ಆಗಿದೆ. ಇಲ್ಲಿ ನನಗೆ 4 ನೆಸ್ಟೆಡ್ ಇದೆ. 4 ಅಂತ ಕೊಟ್ಟರೆ ನನಗೆ ಏನಾಗುತ್ತೆ, ಅವ್ರು ಎಕ್ಸ್ಪೆಕ್ಟ್ ಮಾಡಿರೋಂಥ ಔಟ್ಪುಟ್ ನಂಗೆ ಬರುತ್ತೆ. ಬಟ್ ಟ್ರಿಕ್ ಏನು ಅಂತ ಹೇಳಿದ್ರೆ, ಇಲ್ಲ ನಾನು ಫ್ಲಾಟ್ ಯೂಸ್ ಮಾಡೋಕ್ಕಾಗಲ್ಲ. ಏನಕ್ಕೆ ಯೂಸ್ ಮಾಡೋಕ್ಕಾಗಲ್ಲ ಅಂತಂದರೆ, ಇಲ್ಲಿ ನನಗೆ ಗೊತ್ತಿಲ್ಲ ಒಳಗಡೆ ಇನ್ ಫ್ಯೂಚರ್ ನನಗೆ ಇನ್ನೂ ಎಷ್ಟು ನೆಸ್ಟೆಡ್ ಬೇಕಾದ್ರೂ ಬರ್ಬೋದು. ಅವಾಗ ನಾನು ಏನು ಮಾಡ್ಬೋದು, ಮಾಡಬೇಕಾಗಿ ಬರುತ್ತೆ. ಈ ವ್ಯಾಲ್ಯೂ ನಾನು ಏನು ಮಾಡೋಕ್ಕಾಗುತ್ತೆ, ಚೇಂಜ್ ಮಾಡ್ತಾ ಬರಬೇಕಾಗುತ್ತೆ. ಇದು ನನಗೆ ಗೊತ್ತಿರಲ್ಲ. ಇನ್ ಕೇಸ್ ರೆಸ್ಪಾನ್ಸಿಂದ ಬಂದರೆ ನನಗೆ ಏನಾಗುತ್ತೆ ಗೊತ್ತಿರಲ್ಲ. ಸೊ ಅವಾಗ ನಾವೇನು ಮಾಡ್ಬೋದು ಅಂತ ಹೇಳೋ ಥರ ಆದರೆ, ಇಟ್ರೇಟ್ ಮಾಡಿ ಇದನ್ನು ಯಾವ ರೀತಿ ಫ್ಲಾಟ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ನಾನು ಲೂಪ್ ಮಾಡ್ತೀನಿ. ಲೆಟ್ i is equal to, it starts from 0, i less than arr dot length, ಅದಾದಮೇಲೆ i ಪ್ಲಸ್ ಪ್ಲಸ್. ಇದಾಯಿತು. ಈಗ ನಾನು ಕನ್ಸೋಲ್ ಲಾಗ್ ಮಾಡಿದ್ರೆ, ಏನೋ arr ಆಫ್ ಐನ ಮಾಡಿದ್ರೆ ನನಗೇನಾಗುತ್ತೆ, ಅದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಷ್ಟು ನನಗೇನಾಗ್ತಿದೆ ಕನ್ಸೋಲ್ ಆಗಿ ತೋರಿಸ್ತಾ ಇದೆ. ಇವಾಗ ನಾನೇನು ಮಾಡ್ತೀನಿ, ಪ್ರತಿಯೊಂದು ಎಲಿಮೆಂಟ್ನ ಒಂದು ಕಸ್ಟಮ್ ಫಂಕ್ಷನ್ಗೆ ನಾನೇನು ಮಾಡ್ತೀನಿ, ಪಾಸ್ ಮಾಡ್ತೀನಿ. ಏನಕ್ಕೆ ಅಂತ ಹೇಳೋದಾದ್ರೆ, ಅಲ್ಲಿ ನಾನು ಫ್ಲಾಟ್ ಮಾಡ್ಬೋದು ಆಯಿತಾ. ಸೊ ಆ ರೀಸನಿಂದ ನಾನೇನು ಮಾಡ್ತಾ ಇದ್ದೀನಿ, ಒಂದು ಕಸ್ಟಮ್ ಫಂಕ್ಷನ್ ಏನಂತಂದರೆ ಫ್ಲಾಟ್ ಅರೆ ಅಂತ ಒಂದು ಫಂಕ್ಷನ್ ಇದೆ ಆಯಿತಾ. ಆ ಫಂಕ್ಷನ್ಗೆ ನಾನೇನು ಮಾಡ್ತಾಯಿದ್ದೀನಿ, ಪಾಸ್ ಮಾಡ್ತೀನಿ ಪ್ರತಿಯೊಂದು ವ್ಯಾಲ್ಯೂನ. ನಾನೇನು ಮಾಡ್ತಾ ಇದ್ದೀನಿ, arr ಆಫ್ ಐ ಅಂತ ಕೊಟ್ಟಿದ್ದೀನಿ. ಓಕೆ, ಈಗ ನಾನು ಈ ಒಂದು ಫಂಕ್ಷನ್ನ ಬರಿತೀನಿ. ಈ ಒಂದು ಫಂಕ್ಷನ್ನ ಫಸ್ಟ್ ಬರಿತೀನಿ. ಕಾನ್ಸ್ಟ್ ಒಂದು ಆರೋ ಫಂಕ್ಷನ್ ಬರ್ಕೊಂಡಿದ್ದೀನಿ. ಇದರೊಳಗಡೆ ನಾನು ಏನು ಮಾಡ್ತಿದ್ದೀನಿ, ಪ್ಯಾರಾಮೀಟರ್ ಇಲ್ಲಿ ನಾನು ಏನು ಪಾಸ್ ಮಾಡ್ತೀನಿ, ಇಲ್ಲಿ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಓಕೆನಾ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಏನು ಮಾಡ್ತೀನಿ, ಲೂಪ್ ಮಾಡ್ತೀನಿ. ಅಲ್ಲಿ ಐಯಿಂದ ಸ್ಟಾರ್ಟ್ ಆಗಿದೆ, ನಾನು ಇಲ್ಲಿ ಏನು ಮಾಡ್ತೀನಿ, ಜೆ ಇಂದ ತಗೋತೀನಿ. ಲೆಟ್ ಜೆ ಇಸ್ ಈಕ್ವಲ್ ಟು 0. ಓಕೆ, ಜೆ ಲೆಸ್ ದ್ಯಾನ್ ಎ ಡಾಟ್ ಲೆಂತ್. ಇಲ್ಲಿ ಎ ಏನು ಬರ್ತಾ ಇದೆ ಅದರ ಲೆಂತ್ ಇಂತ ಕಡಿಮೆ ಇರಬೇಕು. ಅದಾದಮೇಲೆ ನಾನೇನು ಮಾಡ್ತೀನಿ, ಜೆ ಪ್ಲಸ್ ಪ್ಲಸ್ ಇನ್ಕ್ರಿಮೆಂಟ್ ಮಾಡ್ತಾ ಇದ್ದೀನಿ. ಈಗ ಇಫ್ ಎ ಆಫ್ ಜೆ, ಎಫ್ ಜೆ ಫಾರ್ ಎಕ್ಸಾಂಪಲ್ ನನಗೆ ಒಂದು ಅರೆ ನೆಸ್ಟೆಡ್ ಅರೆ ಫುಲ್ ಕಂಪ್ಲೀಟ್ ಆಗಿ ಬಂದಿದೆ. ಅದರಲ್ಲಿ ಮೊದಲನೇ ಎಲಿಮೆಂಟ್ ಮಾತ್ರ ಅರೆ ಇರಲ್ಲ, ಎಲಿಮೆಂಟ್ ಇರುತ್ತೆ ಅಂತಂದರೆ ಅದನ್ನು ನಾನು ಏನು ಮಾಡ್ತೀನಿ, ಚೆಕ್ ಮಾಡ್ಕೋತೀನಿ ಅರೆನಾ ಇಲ್ವಾ ಅಂತ. ನಾನು ಇಲ್ಲಿ ಚೆಕ್ ಮಾಡ್ತೀನಿ. ಹೆಂಗೆ ಚೆಕ್ ಮಾಡ್ಬೋದು, ಎರಡು ಮೆಥಡ್ ಇದೆ. ಒಂದು ಅರೆ ಡಾಟ್ ಈಸ್ ಅರೆ ಅಂತ ಒಂದು ಬೇಕಾದ್ರೆ ನಾನು ಯೂಸ್ ಮಾಡ್ಬೋದು. ಅದಿಲ್ಲ ಅಂತ ಹೇಳಿದ್ರೆ ಲೆಂತ್ನ ಚೆಕ್ ಮಾಡಿದ್ರೆ ನಂಗೆ ಗೊತ್ತಾಗ್ಬಿಡ್ತದೆ ಅದು ಅರೆನಾ ಅಲ್ವಾ ಅಂತ. ಇನ್ ಕೇಸ್ ಲೆಂತ್ ಇದ್ದರೆ ಅದು ಅರೆ, ಅವಾಗ ಏನು ಮಾಡಬೇಕು ಅದು ನೆಕ್ಸ್ಟ್ ನೋಡೋಣ. ಇನಿಷಿಯಲಿ ನಾನು ಏನು ಮಾಡ್ಬಿಡ್ತೀನಿ, ಡೈರೆಕ್ಟಾಗಿ ನಾನು ಎಲ್ಸ್ ಕಂಡೀಷನ್ಗೆ ಬಂದ್ಬಿಡ್ತೀನಿ. ಇಫ್ ಇಲ್ಲ ಆಯಿತು, ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ, ಎಲ್ಸ್ ಕಂಡೀಷನ್ಗೆ ಬಂದ್ಬಿಡ್ತೀನಿ. ಎಲ್ಸಲ್ಲಿ ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ ಪುಷ್ ಮಾಡ್ಕೊಬಿಡ್ತೀನಿ. ಫಸ್ಟ್ ನಾನು ಏನು ಮಾಡ್ತೀನಿ, ಕಾನ್ಸ್ಟ್ arr 2 ಅಂತ ಒಂದು ಎಂಟಿ ಅರೆ ತೊಗೊಂಡಿರ್ತೀನಿ. ಆ ಅರೆಗೆ ನಾನು ಏನು ಮಾಡ್ತೀನಿ, ಪುಷ್ ಮಾಡ್ತೀನಿ. ಸೊ ನಾನು ಇಲ್ಲಿ ಪುಷ್ ಮಾಡಿದ್ರೆ ಡಾಟ್ ಸಚ್ ಯಾವುದನ್ನ, arr ಆಫ್ ಜೆ, arr ಆಫ್ ಜೆ, ಸಾರಿ ಎ ಆಫ್ ಜೆ. ಓಕೆನಾ. ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಈ ಅರೆ 2ನ ನಾನು ಕನ್ಸೋಲ್ ಮಾಡಿ ಚೆಕ್ ಮಾಡ್ತೀನಿ. ಏನು ಮಾಡ್ತಾ ಇದ್ದೀನಿ, ಲಾಗ್ arr 2 arr 2. ಸೊ ಇಲ್ಲಿ ನೋಡೋ ಥರ ಆದರೆ ನನಗೇನಾಗ್ತಿದೆ, ಇನಿಷಿಯಲಿ ಯಾವುದಾದ್ರು ನೆಸ್ಟೆಡ್ ಅರೆನಲ್ಲಿಲ್ಲ, ಅದಷ್ಟು ನನಗೇನಾಗ್ತಿದೆ, ಲಾಗ್ ಆಗ್ತಿದೆ ಫೈನಲ್ ಅರೆನಲ್ಲಿ. ಈಗ ನೆಸ್ಟೆಡ್ ಅರೆನ ನಾನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾರೆ ಆದರೆ, ಅಂದರೆ ಯಾವ ರೀತಿ ಫ್ಲಾಟ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ, ಈ ಫ್ಲಾಟ್ ಅರೆ ಏನಿದೆ ಅದರೊಳಗಡೆ ನಾನು ಏನು ಮಾಡ್ತಾ ಇದ್ದೀನಿ, ಇದೇ ನೆಸ್ಟೆಡ್ ಅರೆನ ನಾನು ಪಾಸ್ ಅಂದರೆ ಇಲ್ಲಿ ಆರ್ಗ್ಯುಮೆಂಟ್ ಏನು ಬಂತು ಅದನ್ನು ನಾನು ಪಾಸ್ ಮಾಡ್ತೀನಿ. ತೋರಿಸ್ತೀನಿ ನೆಕ್ಸ್ಟ್ ಏನು ಹೆಂಗೆ ಅಂತ. ಅದು
ಎ ಎ ಆಫ್ ಜೆ ಅಂತ ಏನಿದೆ ಇದನ್ನು ನಾನು ಮತ್ತೆ ಪಾಸ್ ಮಾಡ್ತೀನಿ. ಮತ್ತೆ ಪಾಸ್ ಮಾಡಿದಾಗ ನಂಗೆ ಏನಾಗುತ್ತೆ, ನನಗೆ ಔಟ್ಪುಟ್ ಎಕ್ಸ್ಪೆಕ್ಟೆಡ್ ಬರ್ತಾ ಇದೆ. ಇಲ್ಲಿ ಏನಾಗ್ತಿದೆ ಅನ್ನೋದು ನಾನು ಹೇಳ್ತೀನಿ. ಇನಿಷಿಯಲಿ ನನಗೇನಾಯಿತು, 1 ಅನ್ನೋ ವ್ಯಾಲ್ಯೂ ನಾನು ಇಲ್ಲಿ ಪಾಸ್ ಮಾಡ್ತಾ ಇದ್ದೀನಿ, ನನಗೆ ಇಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ಏನಾಗುತ್ತೆ, ಅದು 1 ಅನ್ನೋದು ಅರೆ ಲೆಂತ್ ಇರಲ್ಲ, ಅಂದರೆ ಇನಿಷಿಯಲಿ ಇದು ಅರೆ ಅಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಎಲ್ಸಿಗೆ ಬಂದ್ಬಿಡುತ್ತೆ. ಇನಿಷಿಯಲಿ ಅದು 3 ನನಗೆ 1 2 3 ಅಷ್ಟು ನನಗೇನಾಗುತ್ತೆ ಕನ್ಸೋಲ್ ಆಗ್ಬಿಡುತ್ತೆ, ಅಂದರೆ ಅರೆ ನಾಟ್ ಪುಷ್ಗೆ ಹೋಗ್ಬಿಡುತ್ತೆ, ಎಲ್ಸ್ ಕಂಡೀಷನ್ಗೆ ಹೋಗ್ಬಿಡುತ್ತೆ. ಈ ಇಫ್ಗೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಈ ಸೆಕ್ಷನಿಂದ ನನಗೆ ಇಫ್ಗೆ ಬರುತ್ತೆ. ಸೊ ಏನಾಯಿತು, ಇನಿಷಿಯಲಿ ಇಲ್ಲಿಂದ ಇಷ್ಟು ಡೇಟಾ ಬಂತು, ಇಲ್ಲಿಗೆ ಬರುತ್ತೆ. ಇದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಮ್ಯಾಪ್ ಮಾಡ್ತಾ ಇದ್ದೀನಿ, ಮತ್ತೆ ಇದನ್ನು ಮ್ಯಾಪ್ ಮಾಡ್ತೀನಿ. ಇದರಲ್ಲಿ ಮೊದಲನೇ ಎಲಿಮೆಂಟ್ ನನಗೇನಾಯಿತು, ಅಂದರೆ ಅರೆ ಟೋಟಲ್ ಅರೆ ಇದೆ ಅಲ್ವಾ. ಸೊ ಈ ಒಂದು ಅರೆ ಇರೋದ್ರಿಂದ ನಾನೇನು ಮಾಡ್ತೀನಿ, ಇದಿಷ್ಟು ಎಲಿಮೆಂಟನ್ನು ನಾನು ಮತ್ತೆ ಇದೇ ಫಂಕ್ಷನ್ಗೆ ನಾನು ಕಳಿಸ್ತಾ ಇದ್ದೀನಿ, ಆಯಿತಾ. ಪೇರೆಂಟ್ ಫಂಕ್ಷನ್ ಏನು ಪರ್ಫಾರ್ಮ್ ಮಾಡ್ತಿದೆ ಅದೇ ಫಂಕ್ಷನ್ ನಾನು ಏನು ಮಾಡ್ತಿದ್ದೀನಿ ಮತ್ತೆ ಕಳಿಸ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಡಿಬಗರ್ ಹಾಕೋದಾದರೆ, ನಾನು ಇಲ್ಲಿ ಡಿಬಗರ್ ಹಾಕ್ತಾ ಇದ್ದೀನಿ, ರಿಫ್ರೆಶ್ ಮಾಡ್ತಾ ಇದ್ದೀನಿ. ಇನಿಷಿಯಲಿ ನನಗೇನು ಬಂತು, 1 ಬಂತು. 1 ಬಂದು ನಾನೇನು ಮಾಡಿದೆ, ಚೆಕ್ ಮಾಡೋ ಥರ ಆದರೆ ಇಲ್ಲಿ ನನಗೇನಾಗುತ್ತೆ, ಎಲ್ಸಿಗೆ ಬರುತ್ತೆ, ಆಯಿತಾ. ಎಲ್ಸಿಗೆ ಬಂತು, ಎಲ್ಸಲ್ಲಿ ಬರುತ್ತೆ. ನೆಕ್ಸ್ಟ್ 2 ಬರುತ್ತೆ, 2 ಅಷ್ಟೇ, ಪ್ರತಿಯೊಂದು ಅದೇ ರೀತಿ ನಂಗೆ ಏನಾಗ್ತಾ ಇರುತ್ತೆ, ಬರ್ತಾ ಇದೆ, ಆಯಿತಾ. ನೆಕ್ಸ್ಟ್ 2 ಬಂತು, 2 ಬಂದಿದ್ದು ಕೂಡ ಅಷ್ಟೇ ಎಲ್ಸಿಗೆ ಬರುತ್ತೆ. ನೆಕ್ಸ್ಟ್ 3 ಬರುತ್ತೆ, 3 ಕೂಡ ಎಲ್ಸಿಗೆ ಬರುತ್ತೆ. 4 ಬಂದಾಗ ಏನಾಯಿತು, ನನಗೆ ಕಂಪ್ಲೀಟ್ಲಿ ಅರೆ ಬರುತ್ತೆ. ನಾನು ಇವಾಗ ಏನು ಮಾಡ್ತೀನಿ, ಮೇಲೆ ಓವರ್ ಮಾಡಿದ್ರೆ ಕಂಪ್ಲೀಟಾಗಿ ಅರೆ ಇದೆ. ಈ ಸ್ಟೆಪ್ಪಿಂದ ನೋಡ್ಬೋದು, ಇನಿಷಿಯಲಿ ನಾನು ಲೂಪ್ ಮಾಡ್ತಾ ಇದ್ದೀನಿ. ಓಕೆ, ಎ ಆಫ್ ಜೆ, ಜೆನಲ್ಲಿ ಎ 0 ವ್ಯಾಲ್ಯೂ ಇದೆ. ಎ ಆಫ್ ಜೆ ಅಂತ ಹೇಳಿದ್ರೆ ಇಲ್ಲಿ ಏನಲ್ಲಿ ಏನಿದೆ, 4, 5, ಅರೆ ಇದೆ, ಆಯಿತಾ. ಇವಾಗ ನಾನೇನು ಮಾಡ್ತಿದ್ದೀನಿ, ಎ ಆಫ್ ಜೆ ಲೆಂತ್ ಚೆಕ್ ಮಾಡ್ತಾ ಇದ್ದೀನಿ, ಅದು ಅರೆ ಇದೆಯಾ ಇಲ್ವಾ, ಇದೆ. ಇರೋದ್ರಿಂದ ಏನಾಗ್ತಿದೆ, ನನಗೆ ಇದೇ ಪೇರೆಂಟ್ ಫಂಕ್ಷನ್ಗೆ ಬರ್ತದೆ. ಈಗ ನೋಡಿ, ನಾನು ಈಗ ಟ್ರಿಗರ್ ಮಾಡೋದ್ರಿಂದ 1 ಲೆವೆಲ್ ಫ್ಲಾಟ್ ಆಯ್ತು ನನಗೆ ಈಗ, ಆಯಿತಾ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಈಗ 1 ಲೆವೆಲ್ ಫ್ಲಾಟ್ ಆಗುತ್ತೆ, ನನಗೆ ಫ್ಲಾಟ್ ಆಯಿತು, ಅರ್ಥ ಆಯ್ತಾ. ಇವಾಗ ಅರೆ ಆಫ್ 2ನಲ್ಲಿ ನೋಡೋ ಥರ ಆದರೆ, ಕನ್ಸೋಲಲ್ಲಿ ಅರೆ ಆಫ್ 2ನಲ್ಲಿ ನೋಡೋ ಥರ ಆದರೆ ನೆಕ್ಸ್ಟ್ ನಂಗೆ ಏನಾಗುತ್ತೆ, ನೆಕ್ಸ್ಟ್ ಬರುತ್ತೆ ನೋಡಿ, 4 ಬಂತು. ನೆಕ್ಸ್ಟ್ ಏನಾಗ್ತಿದೆ, ಸೇಮ್ ಅದೇ ಪ್ಯಾಟರ್ನ್ ಮತ್ತೆ ಫಾಲೋ ಆಗುತ್ತೆ. ಈಗ ಮತ್ತೆ ಅರೆ ಆಫ್ 2ನಲ್ಲಿ ನೋಡಿದ್ರೆ 5 ಬಂದಿದೆ. ಸೊ ಏನಾಗ್ತಿದೆ, ಇನಿಷಿಯಲಿ ಓವರ್ ಆಲ್ ನಂತರ ಒಂದು ಅರೆ ಇದೆ, ಅರೆನಲ್ಲಿ ಯಾವುದೆಲ್ಲ ಎಲಿಮೆಂಟ್ಸ್ ಅದರಲ್ಲಿ ನೆಸ್ಟೆಡ್ ಇಲ್ಲ ಅನ್ನೋ ಥರ ಬಂತು ಅಂದಾಗ ಅದೆಲ್ಲ ಏನಾಗುತ್ತೆ, ಎಲ್ಸ್ ಕಂಡೀಷನ್ಗೆ ಬಂತು. ನೆಸ್ಟೆಡ್ ನನಗೆ ಯಾವುದಾದ್ರಲ್ಲೆಲ್ಲ ಇದೆ ಅನ್ನೋ ಥರ ಅಂದರೆ ಅದನ್ನು ಮತ್ತೆ ಏನು ಮಾಡ್ತಾ ಇದ್ದೀನಿ, ಅದೇ ಫಂಕ್ಷನ್ಗೆ ಆಸ್ ಅನ್ ಆರ್ಗ್ಯುಮೆಂಟ್ ನಾನು ಏನು ಮಾಡ್ತಿದ್ದೀನಿ, ಪಾಸ್ ಮಾಡ್ತಾ ಇದ್ದೀನಿ. ಅವಾಗ ಏನಾಯಿತು, ಫ್ರಮ್ ಸ್ಕ್ರ್ಯಾಚು ಅದೇನು ಪರ್ಫಾರ್ಮ್ ಮಾಡಿತ್ತು ಅದೇ ರೀತಿ ಪರ್ಫಾರ್ಮ್ ಮಾಡುತ್ತೆ. ಅಂದರೆ ಅರೆ ಇದ್ದರೆ ಅರೆನ ಏನು ಮಾಡುತ್ತೆ, 1 ಲೆವೆಲ್ ಫ್ಲಾಟ್ ಮಾಡುತ್ತೆ. ಸೊ ಈ ರೀತಿ ನಾವೇನು ಮಾಡ್ಬೋದು, ಎಷ್ಟೇ ನೆಸ್ಟೆಡ್ ಅರೆಗಳಿದ್ರು ಅದನ್ನು ಏನು ಮಾಡ್ಬೋದು, ಫ್ಲಾಟ್ ಮಾಡ್ಬೋದು. ಇನ್ ಕೇಸ್ ನನಗೆ ನೆಸ್ಟೆಡ್ ಅರೆದು ಲೆಂತ್ ಗೊತ್ತಿಲ್ಲ ಅಂದರೆ ಒಳಗಡೆ ಎಷ್ಟು ಲೆವೆಲ್ ಫ್ಲಾಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಅಂತಂದಾಗ ನಾನು ಏನು ಮಾಡ್ಬೋದು, ಈ ಒಂದು ಲಾಜಿಕ್ನ ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ಬೋದು, ಇಂಪ್ಲಿಮೆಂಟ್ ಮಾಡ್ಬೋದು. ಆ್ಯಂಡ್ ಫೈನಲ್ ಪಾರ್ಟ್ ಏನು ಅಂತ ಹೇಳಿದ್ರೆ, ಇದು ಫಸ್ಟ್ ರೌಂಡ್ ಆಗಿತ್ತು ಕೋಡಿಂಗ್ ರೌಂಡು. ಈ ರೌಂಡಲ್ಲಿ ಏನಂತ ಹೇಳಿದ್ರೆ ಕ್ವಾಲಿಫೈ ಆಗಿದೆ, ನೆಕ್ಸ್ಟ್ ರೌಂಡ್ಗೆ ಹೋಗುತ್ತೆ. ನೆಕ್ಸ್ಟ್ ರೌಂಡ್ ಹೋದ್ಮೇಲೆ ಅದ್ರ ರಿಸಲ್ಟ್ ಏನಾಗುತ್ತೆ ಏನಿತ್ತು ಅನ್ನೋದು ಬರೋಂಥ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ₹10 ಡೊನೇಟ್ ಮಾಡಿ.